ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮನುಷ್ಯ ತನ್ನ ಜೀವನದಲ್ಲಿ ತಾನು ಸುಖವಾಗಿ ಬದುಕಬೇಕು ಅಂತ ಬಯಸುತ್ತಾನೆ. ಆದರೆ ಅವನಿಗೆ ಈ ಸುಖವನ್ನು ಎಲ್ಲಿ ಹುಡುಕಬೇಕು ಅಂತ ಗೊತ್ತಿಲ್ಲ. ಆದ್ದರಿಂದ ಸುಖದ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಸುಖ ಅಂತ ಭಾವಿಸಿ ಆ ಸುಖದ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪೊಸೆಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಈ ಪ್ರೊಸೆಸ್ನಲ್ಲಿ ಅವನಿಗೆ ಗೊತ್ತಿಲ್ಲದೆಯೇ ನಾನು, ನನ್ನ, ಮೀ ಆ್ಯಂಡ್ ಮೈನ್ ಅಂತ ಹೇಳುವ ಅಹಂಕಾರ ಮಮಕಾರಗಳ ಪ್ರಜ್ಞೆಗೆ ಒಳಗಾಗಿ ಬಿಡುತ್ತಾನೆ. ಮನುಷ್ಯನ ಎಲ್ಲ ಸಮಸ್ಯೆಗಳ ಮೂಲ ಈ ಅಹಂಕಾರ ಮಮಕಾರಗಳ ಪ್ರಜ್ಞೆ. ಭಾಗವತದಲ್ಲಿ ಬರುವ ಭಗವಂತನ ಅವತಾರಗಳಲ್ಲಿ ಒಂದಾದ ಋಷಭದೇವ ತನ್ನ ಉಪದೇಶದಲ್ಲಿ ಈ ವಿಷಯವನ್ನು ಬಹಳ ಸುಂದರವಾಗಿ ಸೆರೆ ಹಿಡಿದಿದ್ದಾನೆ. ಈ ಮೂಲಕ ನಮಗೆಲ್ಲ ಮೆಸೇಜ್ ಕೊಟ್ಟಿದ್ದಾನೆ. ಆ ಶ್ಲೋಕ ಹೀಗಿದೆ: ಪುಂಸಸ್ತ್ರಿಯಾಮಿತು ನೀಭಾವಮೇತಂ ತಯೋರ್ಮಿತೋ ಹೃದಯ ಗ್ರಂಥಿಮಾಹುಃ ಅತೋ ಗೃಹಕ್ಷೇತ್ರ ಸುತಾಪ್ತ ವಿತ್ತೈರ್ ಜನಸ್ಯ ಮೋಹೋಯಂ ಅಹಂ ಮಮೇತಿ. ಅದರ ಉತ್ತರಾರ್ಧವನ್ನು ಮಾತ್ರ ನೋಡೋಣ. ಮನುಷ್ಯನ ಜೀವನ ಯಾವ ರೀತಿ ಇದೆ ಅಂತ ಹೇಳಿದರೆ, ಗ್ರಹ ಕ್ಷೇತ್ರ ಸುತ ಆಪ್ತ ವಿತ್ತೈಹಿ ಜನಸ್ಯ ಮೋಹ ಅಹಂ ಮಮ ಇತಿ. ಮನುಷ್ಯನ ಜೀವನ ಅಂತ ಹೇಳಿದರೆ, ನಾವು ಎಜುಕೇಷನ್ ಮಾಡಿ ಬೆಳೆದ ನಂತರ ಬಿಸಿನೆಸ್ ಅಥವಾ ಕೆಲಸಕ್ಕೆ ಸೇರಿಕೊಳ್ತೇವೆ. ಒಬ್ಬನೇ ಇರುವಾಗ ನಾವು ಯಾವುದಾದರೂ ರೂಮಲ್ಲಿ, ಮನೆಯಲ್ಲಿ ಬಾಡಿಗೆಗೆ ಇರ್ತೇವೆ. ನಂತರ ಮದುವೆ ಆಗಬೇಕಂತ ಆಗ್ತದೆ, ಆವಾಗ ಮನೆ ಮಾಡಬೇಕು. ಹೀಗೆ ಗ್ರಹ ಅಂತ ಹೇಳಿದರೆ ಮನೆ ಹಾಗೂ ಮಡದಿ, ಗೃಹಸ್ಥನ ಜೀವನ. ಅಷ್ಟು ಸಾಕಾಗಲ್ಲ. ನಾವು ಬಾಡಿಗೆ ಮನೆಯಲ್ಲಿದ್ದರೆ ಸ್ವಂತ ಮನೆ ಆಗಬೇಕು, ಸ್ವಂತ ಮನೆಯಲ್ಲಿದ್ದರೆ ದೊಡ್ಡ ಮನೆ ಆಗಬೇಕು. ಈ ರೀತಿಯಾದಂತಹ ವಿಷಯಗಳು ಬಂದು ನಾವು ಆ ಪ್ರಾಪರ್ಟಿ ಪರ್ಚೇಸಿಗೆ ಹೋಗ್ತೇವೆ. ಇದು ಕ್ಷೇತ್ರ. ನಂತರ ದಾಂಪತ್ಯ ಜೀವನದಲ್ಲಿ ಮಕ್ಕಳ ಬಯಕೆ, ಅದರಿಂದ ಸುತ ಮಕ್ಕಳನ್ನು ಪಡೆಯುತ್ತೇವೆ. ಅಷ್ಟು ಸಾಕಾಗಲ್ಲ. ಆವಾಗ ನಮ್ಮ ಬಂಧು ಮಿತ್ರರು ಬೆಳೆಯುತ್ತಾರೆ, ಆಪ್ತ. ಇದು ಎಲ್ಲದಕ್ಕೂ ಕೂಡ ಬೇಕಾಗಿರುವುದು ಸಂಪತ್ತು, ವಿತ್ತ. ಇಷ್ಟಾದರೆ ಸಾಕಾಗಲ್ಲ. ಎಲ್ಲವೂ ಇದ್ದು ನಮಗೆ ರಿಕಗ್ನಿಷನ್ ಇಲ್ಲದಿದ್ದರೆ ಅದಕ್ಕೆ ಅರ್ಥಹೀನ ಅಂತ ಹೇಳಿಕೊಂಡು ಆ ಪಬ್ಲಿಸಿಟಿಯ ಹಿಂದೆ ಹೋಗ್ತಾನೆ. ಹೀಗೆ ಮನುಷ್ಯನ ಇಡೀ ಜೀವನ ಅಂತ ಹೇಳಿದರೆ ಮನೆ, ಹೆಂಡತಿ, ಪ್ರಾಪರ್ಟಿ, ಮಕ್ಕಳು, ಬಂಧು ಮಿತ್ರರು, ದುಡ್ಡು ಹಾಗೂ ಪಬ್ಲಿಸಿಟಿ. ಇದರ ಆಚೆ ಅವನ ಮನಸ್ಸು ಹೋಗಲ್ಲ. ಈಗ ಒಂದು ಪ್ರಶ್ನೆ ಬರಬಹುದು, ಈ ವಿಷಯಗಳು ಇರಬಾರದ ಮನುಷ್ಯನಿಗೆ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಇದೆ, ಮೋಹ ಅಂತ ಹೇಳ್ತಾನೆ. ಅಂದರೆ ಈ ವಿಷಯಗಳು ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ಇರುವುದು ತಪ್ಪಲ್ಲ. ಆದರೆ ಅದೇ ನನ್ನ ಸರ್ವಸ್ವ, ಅದು ಬೇಕೇ ಬೇಕು ಅಂತ ಹೇಳುವ ವಿಶೇಷವಾದ ಅತಿಯಾದ ಅಟ್ಯಾಚ್ಮೆಂಟ್, ಇದು ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು. ಮನೆ, ಹೆಂಡತಿ, ಮಕ್ಕಳು, ಸಂಪತ್ತು ಎಲ್ಲವೂ ಕೂಡ ಎಷ್ಟು ಬೇಕು ಅಷ್ಟು ಖಂಡಿತವಾಗಿಯೂ ಇರಬಹುದು. ಆದರೆ ಓವರ್ ಅಟ್ಯಾಚ್ಮೆಂಟ್ನಿಂದಾಗಿ ನಮ್ಮ ಸಮಸ್ಯೆಗಳ ಮೂಲ. ಅದಕ್ಕೆ ಈ ಓವರ್ ಅಟ್ಯಾಚ್ಮೆಂಟ್, ಈ ಮೋಹದಿಂದ ಮನುಷ್ಯ ಇವೆಲ್ಲವನ್ನು ಕೂಡ ಅಹಂ ಮಮ ಇತಿ, ಅಂದರೆ ಇದೇ ನಾನು, ಇದು ನನ್ನದು ಅಂತ ಹೇಳಿ ಭಾವಿಸುತ್ತಾನೆ. ಮನುಷ್ಯ ಎಲ್ಲಿ ತನಕ ಹೋಗ್ತಾನೆ ಅಂತ ಹೇಳಿದರೆ, ಇವೆಲ್ಲವೂ ಇಲ್ಲದಿದ್ದರೆ ನನ್ನ ಜೀವನವೇ ವೇಸ್ಟ್, ನನಗೆ ಅಸ್ತಿತ್ವವೇ ಇಲ್ಲ, ನನ್ನ ಜೀವನದ ಪುರುಷಾರ್ಥವೇ ಈ ವಿಷಯಗಳು ಅಂತ ಹೇಳುವ ಮಟ್ಟಿಗೆ ಹೋಗ್ತಾನೆ. ಆದ್ದರಿಂದ ಈ ವಿಷಯಗಳಲ್ಲಿ ಏನಾದರೂ ಏರುಪೇರಾದ ಕೂಡಲೇ ಬಹಳಷ್ಟು ಟೆನ್ಷನ್ಗೆ ಒಳಗಾಗಿ ದುಃಖಕ್ಕೆ, ಕಷ್ಟಕ್ಕೆ ಒಳಗಾಗುತ್ತಾನೆ. ಆದ್ದರಿಂದ ಈ ಅಹಂಕಾರ ಮಮಕಾರಗಳು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮೂಲ. ಇದನ್ನು ಬಿಟ್ಟು ಬದುಕು ಅಂತ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡ್ತಾರೆ. ಅಲ್ಲ, ಹೆಂಡತಿ, ಮಕ್ಕಳು, ಮನೆ, ಪ್ರಾಪರ್ಟಿ ಎಲ್ಲ ಇಲ್ಲದಿದ್ದರೆ ನಮಗೆ ಹೇಗೆ ಸುಖ ಸಿಗ್ತದೆ ಅಂತ ನಮ್ಮ ಪ್ರಶ್ನೆಗೆ ಶಾಸ್ತ್ರಕಾರರು ಕೊಡುವ ಎಕ್ಸಾಂಪಲ್, ನಿದ್ರೆಯಲ್ಲಿ ನಾವು ಅನುಭವಿಸುವ ಸುಖ.
ಮನುಷ್ಯನಿಗೆ ನಿದ್ರೆ ಮಾಡುತ್ತಿರುವಾಗ ತನ್ನ ಇಂದ್ರಿಯಗಳು ಮನಸ್ಸು ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಬೇಕು ಬೇಡಗಳು ಇಲ್ಲ, ಮೋಹ ಇಲ್ಲ, ಅಹಂಕಾರ ಮಮಕಾರಗಳು ಇಲ್ಲ. ಆದ್ದರಿಂದ ನಿದ್ರೆಯಲ್ಲಿ ಅನುಭವಿಸುವ ಸುಖ ಮನುಷ್ಯ ತನ್ನ ಜೀವನದಲ್ಲಿ ಅನುಭವಿಸಬಹುದಾದ ಶ್ರೇಷ್ಠ ಸುಖ ಅಂತ ಹೇಳ್ತಾರೆ. ಆದರೆ ನಿದ್ರೆಯಲ್ಲಿ ನಾವು ಆ ಸ್ಪಾಟ್ಲೆಸ್ ಸುಖವನ್ನು ಅನುಭವಿಸುವಾಗ ನಮಗೆ ಎಚ್ಚರ ಇರಲಿಲ್ಲ. ನಿದ್ರೆಯಿಂದ ಎದ್ದ ಬಳಿಕ ಪಾಸ್ಟ್ ಟೆನ್ಸ್ನಲ್ಲಿ ಆ ಸುಖದ ಅನುಭವ ಆಗ್ತದೆ. ಆದ್ದರಿಂದ ನಾವು ಎಚ್ಚರದಲ್ಲಿ ನಿದ್ರೆಯಲ್ಲಿ ಅನುಭವಿಸದಂತಹ ಸ್ಪಾಟ್ಲೆಸ್ ಸುಖ, ಅಂದರೆ ದುಃಖದ ಸ್ಪರ್ಶ ಇಲ್ಲದ ಹಾಗೂ ಶಾಶ್ವತವಾದ ಸುಖವನ್ನು ಅನುಭವಿಸಬೇಕು ಅಂತ ಇದ್ದರೆ ನಾವು ಎಚ್ಚರದಲ್ಲಿ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಬದುಕಲು ಕಲಿಯಬೇಕು. ಆಧ್ಯಾತ್ಮ ಜ್ಞಾನದಿಂದ ಈ ರೀತಿ ಬದುಕಬಹುದು. ನಮಗೆ ಪ್ರಶ್ನೆ ಬರ್ತದೆ, ಇದೆಲ್ಲ ಕೇಳಲಿಕ್ಕೆ ಪುಸ್ತಕದಲ್ಲಿ ಓದಲಿಕ್ಕೆ ಈಸಿ, ಯಾವ ರೀತಿ ಇದನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಬಹುದು? ಈಗ ಇದು ನನ್ನ ಮನೆ ಅಂತ ಹೇಳಿದರೆ ಇದಕ್ಕೆ ನಾನೇ ಓನರ್. ಈ ಪ್ರವಚನ ಕೇಳಿ ಅಥವಾ ಬುಕ್ ಓದಿ ಇದು ನನ್ನ ಮನೆ ಅಲ್ಲ ಅಂತ ಹೇಳಿದರೆ ಬೇರೆ ಯಾರಾದರೂ ಬಂದು ನಮ್ಮನ್ನು ನಮ್ಮ ಮನೆಯಿಂದಲೇ ಹೊರಗೆ ಹಾಕ್ಬೋದು. ನಂತರ ಇದು ನನ್ನ ಮನೆ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಕೋರ್ಟಿಗೆ ಹೋಗಬೇಕಾದೀತು. ಅದೇ ರೀತಿ ಇದು ನನ್ನ ದೇಹ ಅಲ್ಲ ಅಂತ ಹೇಳಿದರೆ ಹುಚ್ಚ ಅಂತ ಹೇಳ್ತಾರೆ. ಇದನ್ನು ಯಾವ ರೀತಿ ನಾವು ತಿಳ್ಕೊಳ್ಬೇಕು? ಇದನ್ನು ಕೂಡ ಭಾಗವತದಲ್ಲಿ ಬರುವ ಋಷಭದೇವನ ಮಗ ಭರತ ಚಕ್ರವರ್ತಿ ಅವನು ತನ್ನ ಮುಂದಿನ ಜನ್ಮದಲ್ಲಿ ಜಡಭರತನಾಗಿ ಹುಟ್ಟುತ್ತಾನೆ. ಆವಾಗ ಹೇಳುವ ಮಾತುಗಳು ಭರತೋಪಾಖ್ಯಾನ ಅಂತ ಹೇಳಿ ಅದರಲ್ಲಿ ನಮ್ಮ ಈ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಈ ಮನೆ, ಸಂಪತ್ತು, ಹೆಂಡತಿ, ಬಂಧು ಮಿತ್ರರು, ಮಕ್ಕಳು, ದೇಹ, ಹೆಸರು, ಕ್ವಾಲಿಫಿಕೇಷನ್ಸ್ ಎಲ್ಲವೂ ಕೂಡ ವ್ಯವಹಾರ ಪ್ರಪಂಚದಲ್ಲಿ ಅದು ನನಗೆ ಸಂಬಂಧಪಟ್ಟದ್ದು. ಈ ವ್ಯವಹಾರ ಪ್ರಪಂಚದಲ್ಲಿ ನಾನು ನನ್ನದು ಅಂತ ಹೇಳುವುದರಿಂದ ಏನೂ ತೊಂದರೆ ಆಗಲ್ಲ ನಮಗೆ. ಒಂದು ಎಕ್ಸಾಂಪಲ್ ತೆಗೊಳ್ಳೋಣ. ನಾವು ಒಂದು ಆಫೀಸ್ನಲ್ಲಿ ಕೂತ್ಕೊಂಡಿದ್ದೇವೆ, ಇದರಲ್ಲಿ ನಮ್ಮ ನೇಮ್ ಬೋರ್ಡ್ ಇದೆ. ಆ ನೇಮ್ ಪ್ಲೇಟಲ್ಲಿ ನಮ್ಮ ಹೆಸರು, ಕ್ವಾಲಿಫಿಕೇಷನ್, ಡೆಸಿಗ್ನೇಷನ್ ಎಲ್ಲ ಇದೆ. ಅದು ನಮ್ಮ ಟೇಬಲ್ನಲ್ಲಿ ಅಥವಾ ನಮ್ಮ ಕ್ಯಾಬಿನ್ನ ಹೊರಗಡೆ ಇರುವುದರಿಂದ ನಮಗೆ ಏನೂ ತೊಂದರೆ ಇಲ್ಲ. ಯಾವಾಗ ಆ ಹೆಸರು, ಕ್ವಾಲಿಫಿಕೇಷನ್, ಪೊಸಿಷನ್ ಎಲ್ಲವನ್ನು ಕೂಡ ನನ್ನ ಒಳಗೆ, ನನ್ನ ತಲೆಯ ಒಳಗೆ ಹಿಡ್ಕೊಂಡು ಹೋಗ್ತೇನೋ ಆವಾಗ ನನಗೆ ಈಗೋ ಆಗಿ ನನ್ನ ಅಹಂಕಾರವಾಗಿ ಪರಿವರ್ತನೆ ಆಗ್ತದೆ. ಅದರಿಂದ ಎಲ್ಲ ಸಮಸ್ಯೆಗಳು ಬರ್ತದೆ. ಸರಿ, ಹಾಗಾದರೆ ಅಂತರಂಗ ಪ್ರಪಂಚದಲ್ಲಿ ನಾನು ಇದನ್ನು ಯಾವ ರೀತಿ ನೋಡ್ಕೊಳ್ಬೇಕು? ಇದಕ್ಕೆ ಆನ್ಸರ್ ಬಹಳ ಸಿಂಪಲ್ ಆಗಿದೆ. ಆದರೆ ಮೇಲ್ನೋಟದಲ್ಲಿ ನಾವು ನಿಂತು ಬಿಟ್ಟರೆ ನಮಗೆ ಇದರ ಅನುಭವ ಅರ್ಥ ಆಗಲ್ಲ. ಆದ್ದರಿಂದ ಸ್ವಲ್ಪ ಆಳಕ್ಕೆ ಇಳಿಯೋಣ. ಈಗ ಇದು ನನ್ನ ಮನೆ ಅಂತ ಹೇಳುವಾಗ ಏನಿದರ ಅರ್ಥ? ನಮಗೆ ತಿಳಿದಿರುವ ಅರ್ಥ, ಈ ಮನೆ ಇರುವ ಜಾಗವನ್ನು ನಾನು ಪರ್ಚೇಸ್ ಮಾಡಿದ್ದು, ಮನೆಯನ್ನು, ಮನೆಗೆ ಬೇಕಾದಂತಹ ಇನ್ಸ್ಟ್ರೂಮೆಂಟ್ಗಳನ್ನು ಎಲ್ಲವನ್ನು ಕೂಡ ನಾನು ಪರ್ಚೇಸ್ ಮಾಡಿದ್ದು. ಆದ್ದರಿಂದ ಇದು ನನ್ನ ಮನೆ. ಇಲ್ಲಿ ಈ ಓನರ್ಶಿಪ್ ಭಾವನೆಯನ್ನು ಬೆಳೆಸಿದ್ದರಿಂದ ನಮ್ಮ ಮನಸ್ಸು ಇಲ್ಲಿ ನಿಂತು ಬಿಡ್ತದೆ. ಶಾಸ್ತ್ರಕಾರರು ಹೇಳ್ತಾರೆ, ಇನ್ನೂ ಮೂಲಕ್ಕೆ ಹೋಗು. ಈ ಭೂಮಿಯನ್ನು ನೀನು ಪರ್ಚೇಸ್ ಮಾಡಿದ್ದಲ್ವಾ? ಈ ಭೂಮಿಯನ್ನು ಸೃಷ್ಟಿ ಮಾಡಿದ್ದು ಯಾರು? ಯೋಚನೆ ಮಾಡು. ಈ ಭೂಮಿಯಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಮಣ್ಣನ್ನು, ನೀರನ್ನು ಉಪಯೋಗ ಮಾಡಿದ್ದಾರೆ. ಆ ಮಣ್ಣು, ನೀರು ನಿನ್ನದ. ಅದೇ ರೀತಿ ಸೂರ್ಯನ ಕಿರಣಗಳು ಅದನ್ನು ಬಿಸಿ ಮಾಡಿದೆ. ಆ ಸೂರ್ಯನ ಕಿರಣಗಳು ನಿನ್ನದ. ಆ ಮನೆಯ ಒಳಗೆ ಆಚೀಚೆ ಹೋಗಲಿಕ್ಕೆ ಸ್ಪೇಸ್ ಇದೆ ಹಾಗೂ ಗಾಳಿ ಇದೆ. ಆ ಗಾಳಿ, ಆಕಾಶಗಳು ನಿನ್ನದ ಅಲ್ಲ. ಪ್ರಪಂಚದಲ್ಲಿ ಇರುವ ಎಲ್ಲ ಪದಾರ್ಥಗಳು ಈ 5 ಎಲಿಮೆಂಟ್ಸ್, ಪಂಚಭೂತಗಳಿಂದ ಆಗಿದೆ. ಆ ಪಂಚಭೂತಗಳ ಓನರ್ ಯಾರು? ಅದೇ ರೀತಿ ಇದು ನನ್ನ ದೇಹ ಅಂತ ಹೇಳಿದರೆ ಈ ದೇಹವು ಕೂಡ ಈ ಪಂಚಭೂತಗಳಿಂದ ನಿರ್ಮಿತವಾದದ್ದು. ಈ ದೇಹವನ್ನು ನನ್ನದು ಅಂತ ಹೇಳಿದರೆ ಈ ಪಂಚಭೂತಗಳು ನನ್ನ ಓನರ್ಶಿಪ್ಪಲ್ಲಿ ಇದೆ ಅಂತ ಹೇಳಿದಾಗೆ ಆಯಿತು. ಈ ನಮ್ಮ ದೇಹ ಹಾಗೂ ದೇಹದ ಒಳಗೆ ಇರುವ ಚೇತನ, ಇದರಿಂದಾಗಿ ನಮಗೆ ಅಸ್ತಿತ್ವ. ಆದರೆ ನಮ್ಮ ಈ ಚೇತನ ಈ ದೇಹಕ್ಕೆ ಹೇಗೆ ಬಂತು, ಯಾಕೆ ಬಂತು? ನಾವು ಈ ದೇಹವನ್ನು ಪರ್ಚೇಸ್ ಮಾಡಿದ್ದಲ್ಲ ಅಥವಾ ಕ್ರಿಯೇಟ್ ಮಾಡಿದ್ದಲ್ಲ.
ನಮ್ಮ ತಂದೆ ತಾಯಿಗಳು ಕೂಡ ನಮ್ಮ ಈ ದೇಹವನ್ನು ಪರ್ಚೇಸ್ ಮಾಡಿದ್ದಲ್ಲ. ಹೀಗೆ ನಾವು ಯಾವ ಮನೆತನದಲ್ಲಿ, ಯಾವ ತಂದೆ ತಾಯಿಗೆ, ಯಾವ ಕುಲದಲ್ಲಿ, ಯಾವ ದೇಶದಲ್ಲಿ, ಯಾವ ಸಮಯದಲ್ಲಿ ಹುಟ್ಟಬೇಕು, ನಮಗೆ ಅದರಲ್ಲಿ ಏನೂ ಚಾಯ್ಸ್ ಇಲ್ಲ. ಹಾಗಾದರೆ ಇದು ಎಲ್ಲದಕ್ಕೂ ಕೂಡ ಕಾರಣನಾದ ಒಬ್ಬನು ಇರಬೇಕಲ್ವ? ನಾಸ್ತಿಕರು ಇದು ಎಲ್ಲವೂ ಕೂಡ ಕೋಇನ್ಸಿಡೆನ್ಸ್ ಅಂತ ಹೇಳ್ತಾರೆ. ಆದರೆ ಸ್ವಲ್ಪ ಯೋಚನೆ ಮಾಡಿದರೆ ಕಾಮನ್ ಸೆನ್ಸ್ನಿಂದ, ನಮ್ಮ ಅನುಭವದಿಂದ ತಿಳಿಯಬಹುದು. ಯಾವುದೇ ವಸ್ತು, ಯಾವುದೇ ವಿಷಯ ತನ್ನಿಂದ ತಾನೇ ಕ್ರಿಯೇಟ್ ಆಗುವುದಂತ ಹೇಳಿ ನಮ್ಮ ಅನುಭವಕ್ಕೆ ಬರಲ್ಲ. ಪ್ರತಿಯೊಂದು ಕೂಡ ಕಾರಣದಿಂದ ಆಗುತ್ತದೆ. ಆ ಕಾರಣ ನಮಗೆ ಗೊತ್ತಿಲ್ಲ ಅಷ್ಟೇ. ನಮಗೆ ಕಾರಣ ಗೊತ್ತಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಕಾರಣ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಾವು ಈ ರೀತಿಯಾದಂತಹ ಚಿಂತನೆ ಮಾಡುವಾಗ ನಮಗೆ ಸತ್ಯದ ಅರಿವು ಆಗಬಹುದು. ಏನು ಸತ್ಯ? ಈ ಮನೆ ವ್ಯವಹಾರ ಪ್ರಪಂಚದಲ್ಲಿ ನನ್ನದು, ಆದರೆ ನಿಜವಾಗಿ ಇದರ ಓನರ್ಶಿಪ್ ಭಗವಂತನಿಗೆ ಮಾತ್ರ ಇದೆ. ಅದೇ ರೀತಿ ಈ ದೇಹ ವ್ಯವಹಾರ ಪ್ರಪಂಚದಲ್ಲಿ ನನ್ನದು, ಆದರೆ ಇದರ ನಿಜವಾದ ಓನರ್ಶಿಪ್ ಯಾರು ಈ ದೇಹದಲ್ಲಿ ನನ್ನ ಚೇತನವನ್ನು ಹಾಕಿದ್ದಾನೋ ಅವನಿಂದಾಗಿ ಈ ದೇಹ ಬಂದಿದೆ, ಅವನಿಂದಾಗಿ ಈ ಮನೆಯಲ್ಲಿ ನಾನಿದ್ದೇನೆ. ಈ ರೀತಿಯಾದಂತಹ ಚಿಂತನೆ ಬಂದಾಗ ನಮಗೆ ಸತ್ಯವಾದ ವಿಷಯ, ನಮ್ಮ ಪರತಂತ್ರ ಅಂದರೆ ನಮ್ಮ ಡಿಪೆಂಡೆನ್ಸ್, ಇದರ ಅರಿವು ಮೂಡುತ್ತದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲವೂ ಕೂಡ ನನ್ನಿಂದಾಗುವುದು, ಎಲ್ಲವೂ ಕೂಡ ನಾನೇ, ಇದು ನನ್ನದು ಅಂತ ಹೇಳುವ ಭಾವನೆ, ಅಹಂಕಾರ, ಮಮಕಾರಗಳು ಇದ್ದರೆ ಈ ಸತ್ಯದ ಅರಿವಾದಾಗ ನಮಗೆ ತಿಳಿಯುತ್ತದೆ ನಾನು ಎಷ್ಟು ಪರತಂತ್ರ. ನಾನು ಆ ಭಗವಂತನ ಇಚ್ಛೆ ಇಲ್ಲದೆ ಅಥವಾ ಅವನ ಇಚ್ಛೆಗೆ ವಿರುದ್ಧವಾಗಿ ಏನನ್ನೂ ಮಾಡಲಿಕ್ಕೆ ಆಗುವುದಿಲ್ಲ. ಈ ರೀತಿ ತಿಳಿದಾಗ ನಮಗೆ ಅಹಂಕಾರ, ಮಮಕಾರಗಳು ಕಾಡುವುದಿಲ್ಲ. ನಾವು ನಿದ್ರೆಯಲ್ಲಿ ಅನುಭವಿಸಿದ ಪ್ಯೂರ್ ಸುಖವನ್ನು, ಇಂಟರ್ನಲ್ ಬ್ಲಿಸ್ ಅನ್ನು ಎಚ್ಚರದಲ್ಲಿ ಅನುಭವಿಸಬಹುದು. ಹೀಗೆ ಆಧ್ಯಾತ್ಮದ ನಡೆಯಿಂದ, ಆಧ್ಯಾತ್ಮದ ಚಿಂತನೆಯಿಂದ ನಮಗೆ ನಮ್ಮ ಕಣ್ಣಿಗೆ ಕಾಣದ ಯಾವುದೋ ಒಂದು ಲೋಕದಲ್ಲಿ ಮಾತ್ರ ಆನಂದ ಸಿಗುವುದಲ್ಲ, ನಾವು ಬದುಕುತ್ತಿರುವ ಈ ಲೋಕದಲ್ಲಿ ಈವಾಗಲೇ ಆನಂದವನ್ನು ಪಡೆಯಬಹುದು. ಆರಂಭದಲ್ಲಿ ಹೇಳಿದ ಹಾಗೆ ಪ್ರತಿ ಮನುಷ್ಯನ ಜೀವನದ ಉದ್ದೇಶ ತಾನು ಸುಖವಾಗಿರಬೇಕು ಅಂತ ಹೇಳಿಕೊಂಡು, ಈ ಆಧ್ಯಾತ್ಮದ ನಡೆಯಿಂದ, ಆಧ್ಯಾತ್ಮದ ಚಿಂತನೆಯಿಂದ ಈ ಸುಖವನ್ನು ಸಾಧಿಸಬಹುದು ಅಂತ ಶಾಸ್ತ್ರಕಾರರು ನಮಗೆ ತಿಳುವಳಿಕೆಯನ್ನು ಕೊಡುತ್ತಾರೆ. ಈ ಎಚ್ಚರದಿಂದ ನಾವು ತಿಳಿಯಬೇಕಾದದ್ದು, ಈ ಇಂದ್ರಿಯಗಳು, ದೇಹ, ಮನಸ್ಸು, ಬುದ್ಧಿ, ಇದು ಯಾವುದು ಕೂಡ ನಾನಲ್ಲ. ಮಾತ್ರವಲ್ಲ, ಇದು ನನ್ನದು ಕೂಡ ಅಲ್ಲ. ಈ ದೇಹ, ಮನಸ್ಸು, ಬುದ್ಧಿ ಇವೆಲ್ಲಗಿಂತಲೂ ಭಿನ್ನವಾದ ನಾನು ಈ ಶರೀರದಲ್ಲಿ ವಾಸವಾಗಿದ್ದೇನೆ. ಯಾಕೆ ಹೇಳಿದರೆ, ನನಗೆ ಈ ದೇಹದ, ಮನಸ್ಸಿನ, ಬುದ್ಧಿಯ ಅನುಭವ ಬರ್ತಾ ಇದೆ. ದೇಹದಿಂದ ವಿಷಯಗಳ ಅನುಭವ, ಮನಸ್ಸಿನಿಂದ ಯೋಚನೆ ಮಾಡುವ ಅನುಭವ, ಬುದ್ಧಿಯಿಂದ ಚಿಂತನೆ ಮಾಡುವ ಅನುಭವ ಆಗ್ತಾ ಇದೆ. ಹಾಗಾದರೆ ಈ ಶರೀರದಲ್ಲಿ ಇರುವ ಈ ದೇಹ, ಮನಸ್ಸು, ಬುದ್ಧಿಗಳಿಗಿಂತ ಭಿನ್ನವಾದ ನಾನು ಈ ದೇಹ, ಮನಸ್ಸು, ಬುದ್ಧಿಗಳನ್ನು ಉಪಯೋಗ ಮಾಡಿಕೊಂಡು ಈ ಶರೀರದಲ್ಲಿ ಇರುವ ನಾನು ಯಾರು, ಅದರ ಬಗ್ಗೆ ತಿಳಿದುಕೊಳ್ಳಬೇಕು. ಆ ತಿಳಿಯುವಿಕೆಗೆ ನಮಗೆ ಈ ಮನಸ್ಸು, ಬುದ್ಧಿ, ದೇಹಗಳು ಇನ್ಸ್ಟ್ರೂಮೆಂಟ್ಸ್ ಆಗಿವೆ ಹೊರತು ಅದೇ ನಾನಲ್ಲ, ಅದು ನನ್ನ ಓನರ್ಶಿಪ್ಪಿಗೆ ಒಳಪಟ್ಟಿದ್ದಲ್ಲ. ಅದು ಕೇವಲ ನನ್ನನ್ನು ನಾನು ತಿಳಿದುಕೊಳ್ಳಲು ಇರುವಂತಹ ಉಪಕರಣಗಳು, ಇನ್ಸ್ಟ್ರೂಮೆಂಟ್ಸ್. ಈ ರೀತಿಯಾದಂತಹ ಭಿನ್ನವಾದ ನನ್ನ ಅಸ್ತಿತ್ವ ನನಗೆ ಬಂದಾಗ ಅದು ಸೆಲ್ಫ್ ರಿಯಲೈಸೇಷನಿಗೆ ಕರೆದುಕೊಂಡು ಹೋಗ್ತದೆ. ಅದೇ ಆತ್ಮಸಾಕ್ಷಾತ್ಕಾರ, ನೋ ದೈ ಸೆಲ್ಫ್. ಈ ದೇಹ, ಮನಸ್ಸು, ಬುದ್ಧಿಗಳಿಗಿಂತ ಭಿನ್ನವಾದ ನಾನು ಇದ್ದೇನೆ ಅಂತ ಎಚ್ಚರ ಬಂದ ಕೂಡಲೇ ನಮಗೆ ನಮ್ಮ ಜೀವನವನ್ನು ತಟಸ್ಥವಾಗಿ ಒಬ್ಸರ್ವರ್ ಥರ ನೋಡಲಿಕ್ಕೆ ಆಗ್ತದೆ. ಯಾವ ರೀತಿ ಈ ಶರೀರ, ಮನಸ್ಸು, ಬುದ್ಧಿಗಳನ್ನು ಉಪಯೋಗಿಸಿಕೊಂಡು ಸಾಧನೆಯನ್ನು ಮಾಡಬೇಕು, ಅದರ ಒಂದು ದೃಷ್ಟಾಂತವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆ ದೃಷ್ಟಾಂತವನ್ನು ನೋಡುವ ಮೊದಲು ನಮ್ಮ ಪರಾಧೀನತ್ವದ ಅರಿವು ಹಾಗೂ ನಮ್ಮ
ದೇಹ ಮನಸ್ಸು ಬುದ್ಧಿಗಳಿಗಿಂತ ಭಿನ್ನವಾದ ನಮ್ಮ ಅಸ್ತಿತ್ವ, ಇದರ ತಿಳಿವಳಿಕೆ ಬಹಳ ಮುಖ್ಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.